ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಸಿಎಂ ಡಿಸಿಎಂ ನಡುವಿನ ಬ್ರೇಕ್ಫಾಸ್ಟ್ 2.0 ಅಂತ್ಯವಾಗಿದೆ. ಶನಿವಾರ ಸಿದ್ದರಾಮಯ್ಯ ಮನೆಯಲ್ಲಿ, ಇವತ್ತು ಡಿಕೆ ನಿವಾಸದಲ್ಲಿ ಉಪಹಾರ ಸೇವಿಸುವ ಮೂಲಕ ಕೈ ನಾಯಕರು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ನಾಟಿ ಕೋಳಿ ತಿಂಡಿ ಮೂಲಕ ನಾವು ಬೇರೆ ಅಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಾವ್ಯಾವಲ್ಲೂ ಬ್ರದರ್ಸೇ ಹೈಕಮಾಂಡ್ ಹೇಳಿದಾಗ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೀತಿದೆ. ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ನಾಯಕರು ನೀ ಕೊಡೆ ನಾ ಬಿಡೆ ಅಂತ ಅಖಾಡಕ್ಕಿಳಿದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೈ ಪಡಸಾಲೆಯನ್ನ ಕೊತ ಎನ್ನುವಂತೆ ಮಾಡಿದ್ರು. ಇದೀಗ ಹೈಕಮಾಂಡ್ ಸೂಚನೆ ಮೇರೆಗೆ ಕಾಂಗ್ರೆಸ್ನ ಜೋಡೆತ್ತು ಸರಣಿ ಬ್ರೇಕ್ಫಾಸ್ಟ್ಗಳ ಮೂಲಕ ನಮ್ಮಲ್ಲಿ ಗೊಂದಲ ಇಲ್ಲೆಂಬ ಸಂದೇಶ ರವಾನೆ ಮಾಡಿದ್ದಾರೆ. ಶನಿವಾರ ಸಿಎಂ ನಿವಾಸದಲ್ಲಿ ಡಿಸಿಎಂ ಉಪಹಾರ ಸೇವಿಸಿದ್ರೆ, ಇವತ್ತು ಡಿಕೆ ಮನೆಯಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಹಾಗೂ ಡಿಸಿಎಂ ಏನೆಲ್ಲ ಮಾತನಾಡಿದ್ರು ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ನಡೆದ ಸ್ವಾರಸ್ಯಕರ ದೃಶ್ಯಗಳನ್ನ ನೋಡ್ಕೊಂಡ್ಬಿಡಿ. ಡಿಕೆ ಆಹ್ವಾನದಂತೆ ಸಿಎಂ ಸಿದ್ದರಾಮಯ್ಯ ಸದಾಶಿವನಗರದ ನಿವಾಸಕ್ಕೆ ಬಂದರು. ಆಗ ಬಂಡೆ ಅತ್ಯಾಪ್ತವಾಗಿ ಸಿಎಂರನ್ನ ಸ್ವಾಗತಿಸಿದ್ರು. ಡಿಕೆ ಸುರೇಶ್ ಅವರಂತೂ ಸಿದ್ದರಾಮಯ್ಯರಿಗೆ ಹೂಗುಚ್ಚ ಕೊಟ್ಟು ಕಾಲಿಗೆ ಬಿದ್ರು. ಬಳಿಕ ಶಾಸಕ ಎಚ್.ಡಿ. ರಂಗನಾಥ್ ಕೂಡ ಸಿಎಂರ ಆಶೀರ್ವಾದ ಪಡೆದುಕೊಂಡ್ರು. ಇದಾದ ಬಳಿಕ ಸಿದ್ದರಾಮಯ್ಯ ವಿಷಲ್ ಹೊಡೆಯುತ್ತಲೇ ಡಿಕೆ ಮನೆಯೊಳಗೆ ಹೋದ್ರು. ಅಲ್ಲಿ ಮನೆಯನ್ನ ಒಂದು ರೌಂಡ್ಸ್ ಹಾಕಿದ್ರು. ಬ್ರೇಕ್ಫಾಸ್ಟ್ ಟೇಬಲ್ಗೆ ಬರ್ತಿದ್ದಂತೆ ನಿಂತಿದ್ದ ಡಿಕೆ ಸುರೇಶ್ಗೆ ಬಾರಯ್ಯ ಕೂತ್ಕೋ ಅಂದ್ರು. ಡಿಕೆ ನಿವಾಸದಲ್ಲಿ ನಾಟಿ ಕೋಳಿ, ಬಿಸಿ ಬಿಸಿ ಇಡ್ಲಿ, ತಮ್ಮಿಷ್ಟದ ಬ್ರೇಕ್ಫಾಸ್ಟ್ ಸೇವಿಸಿ ಸಿಎಂ ದಿಲ್ ಖುಷ್. ಸಿಎಂಗೆ ಮಾಂಸಾಹಾರ ಅಂದ್ರೆ ಪಂಚಪ್ರಾಣ. ಹೀಗಾಗಿ ಡಿಕೆ ನಿವಾಸದಲ್ಲಿ ಇವತ್ತು ಸಿದ್ದರಾಮಯ್ಯರ ಇಷ್ಟದ ನಾಟಿ ಕೋಳಿ ವ್ಯವಸ್ಥೆ ಮಾಡಲಾಗಿತ್ತು. ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾರು ಸೇವಿಸಿದ್ರು. ಸಿಎಂ ಇಷ್ಟಪಟ್ಟು ಬ್ರೇಕ್ಫಾಸ್ಟ್ ಸವಿಯುತ್ತಿದ್ರು. ಈ ವೇಳೆ ಡಿಕೆ ಸುರೇಶ್ ಹಾಗೂ ಎಚ್.ಡಿ. ರಂಗನಾಥ್ ಕೂಡ ಉಪಸ್ಥಿತರಿದ್ರು. ಭರ್ಜರಿ ತಿಂಡಿ ಬಳಿಕ ಹೊರಬಂದ ಸಿದ್ದರಾಮಯ್ಯ ವಿಷಲ್ ಹೊಡೆಯುತ್ತಲೇ ಜಾಲಿಯಾಗಿ ಹೊರಬಂದ್ರು. ಇನ್ನು ನಾಟಿ ಕೋಳಿ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಹಿಂದೆ ಸ್ವಾರಸ್ಯಕರ ಕಥೆ ಇದೆ. ಏನದು ಅಂದ್ರೆ, ಡಿಕೆ ಶಿವಕುಮಾರ್ ಸಸ್ಯಾಹಾರಿ. ಹೀಗಾಗಿ ಸಿಎಂ ಮನೆಯಲ್ಲಿ ವೆಜ್ ಬ್ರೇಕ್ಫಾಸ್ಟ್ ತಯಾರಿಸಲಾಗಿತ್ತು. ಆದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ಇರ್ಲಿ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ಕೋಳಿಯನ್ನ ಹಳ್ಳಿಯಿಂದೇ ತರಿಸಬೇಕು ಅಂತ ಸಲಹೆ ಕೊಟ್ಟಿದ್ರು. ಹೀಗಾಗಿ ಡಿಕೆ ನಿವಾಸದಲ್ಲಿ ಮೈಸೂರಿನ ಸ್ಟೈಲ್ ನಲ್ಲೇ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ರೆಡಿ ಮಾಡಲಾಗಿತ್ತು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮನೆ ಬ್ರೇಕ್ಫಾಸ್ಟು, ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಮಿಸಸ್ ಈಸ್ ಫ್ರಮ್ ಮೈಸೂರು. ಮೈಸೂರು ಟೇಸ್ಟು. ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳಿದಾಗ ಡಿಕೆ ಸಿಎಂ ಆಗ್ತಾರೆ ಎಂದ ಸಿದ್ದರಾಮಯ್ಯ. ಡಿಕೆ ನಿವಾಸದಲ್ಲಿನ ಬೆಳವಣಿಗೆ ಬರೀ ಬ್ರೇಕ್ಫಾಸ್ಟ್ಗೆ ಅಷ್ಟೇ ಸೀಮಿತವಾಗಿತ್ತ ಅಂದ್ರೆ ಖಂಡಿತ ಇಲ್ಲ. ಕಾಂಗ್ರೆಸ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆಯೂ ನಾಯಕರು ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಡಿಕೆ ಯಾವಾಗ ಸಿಎಂ ಆಗ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದಾಗ ಎಂದಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೀಗೆ ಹೈಕಮಾಂಡ್ ತೀರ್ಮಾನ ಎನ್ನುವ ಮೂಲಕ ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನ ಮತ್ತೊಮ್ಮೆ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ, ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಇಷ್ಟೇ ಅಲ್ಲದೆ ನಾವಿಬ್ರು ಬೇರೆಯಲ್ಲ, ಒಂದೇ ಎನ್ನುವ ಸಂದೇಶ ರವಾನಿಸಿದ್ದಾರೆ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವಿ? ಕೇಳ್ರಿ, ಇಲ್ಲಿ
ಇವತ್ತು ಒಗ್ಗಟ್ಟಾಗಿರೋದಿಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಯಾರು ಬೇರೆನೂ ಇರಲಿಲ್ಲ, ಏನಿಲ್ಲ, ನೀವು ಬೇರೆ ಮಾಡ್ತಾ ಇದ್ದೀರಾ. ಇನ್ನು ಸಮಯ ಸಿಕ್ಕಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಾಗಿ ಸಿಎಂ ಹೇಳಿದ್ದಾರೆ. ಇದರ ಜೊತೆಗೆ ನಾಳೆ ದಕ್ಷಿಣ ಕನ್ನಡದಲ್ಲಿ ಕೆಸಿ ವೇಣುಗೋಪಾಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ಮುಖಾಮುಖಿ ಆಗಲಿದ್ದಾರೆ. ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು ಕೈ ಬೆಳವಣಿಗೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ದಟ್ಟವಾಗಿದೆ. ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ವೇಣುಗೋಪಾಲು, ನಾನು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು, ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗೋ ಸಾಧ್ಯತೆ ಇದೆ. ನಾನು ಡಿಕೆ ಯಾವಾಗಲೂ ಬ್ರದರ್ಸ್ ಎಂದ ಸಿಎಂ. ಅದು ನಂದು CMದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಕಾಂಗ್ರೆಸ್ನ ಶಾಸಕರಿಗೆ ಗೊಂದಲ ತಿಳಿಯಾಗಿದೆ ಎನ್ನುವ ಸಂದೇಶವನ್ನ ಸಿಎಂ ಹಾಗೂ ಡಿಸಿಎಂ ನಯವಾಗಿ ರವಾನಿಸಿದ್ದಾರೆ. ಇದರ ಜೊತೆಗೆ 1 ಗಂಟೆ 20 ನಿಮಿಷಗಳ ಕಾಲ ಈ ಇಬ್ಬರು ಮಾತುಕತೆ ನಡೆಸಿದ್ದು ಚರ್ಚಾ ವಿಚಾರಗಳು ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, TV9.